ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಹೇಳು ಹಾಯ್ ಅಂತ. ನಮಸ್ತೆ. ಓಕೆ, ಇವತ್ತೇನಪ್ಪ ಸ್ವಾತಿ ಸುನೀನ ಕೂಡಿಸ್ಕೊಂಡು ವ್ಲಾಗ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಬೋದು. ನನಗೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು, ಕ್ವೆಶನ್ಸ್ ಬರ್ತಾಯಿತ್ತು ನಿಮ್ಮ ಫೈನಾನ್ಷಿಯಲ್ ಸೇವಿಂಗ್ಸ್ ಬಗ್ಗೆ. ಆ್ಯಂಡ್ ನಾವು ಲೈಫಲ್ಲಿ ಈಗ ಎಷ್ಟೋ ದಿವಸದಿಂದ ಈ ಸೈಟು ವಿಲ್ಲ ಕಟ್ಟಿರೋ ಮನೆ ಅದ್ರ ಬಗ್ಗೆ ಎಲ್ಲ ಎಷ್ಟೊಂದು ಕ್ವಶನ್ಸು ಕಮೆಂಟ್ಸ್ ಇತ್ತು. ಆಮೇಲೆ ಅದನ್ನೆಲ್ಲ ಸುನಿನೇ ಕೂಡಿಸ್ಕೊಂಡು ಕೇಳೋಣ, ಮಾತಾಡ್ಸೋಣ, ನಿಮಗೆ ಒಂದಷ್ಟು ಒಳ್ಳೆ ಇನ್ಫಾರ್ಮೇಷನ್ನ ನಿಮಗೆ ಕೊಡೋಣ, ನಮಗೇನು ಗೊತ್ತಿದೆ, ನಮಗೇನು ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಈ ವ್ಲಾಗ್ ಮಾಡೋ ಮುಂಚೆನೇ ಕೇಳಿದ್ದೆ, ನನಗೆ ಮಾತಾಡೋಕೆ ಬಿಡ್ತೀಯ ಅಂದರೆ ನಾನು ಮಾತಾಡ್ತೀನಿ, ಇಲ್ಲಾಂದರೆ ಮಾತಾಡಲ್ಲ ಅಂತ. ನಾನು ಇಲ್ಲ, ಮಾತಾಡೋಕೆ ಬಿಡ್ತೀನಿ, ನೀನು ಮುಗಿಸಿದ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಮಧ್ಯದಲ್ಲಿ ಏನೂ ನಾನು ಇಂಟ್ರಪ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ಆಯಿತಾ? ಇನ್ನೊಂದು ಹೇಳ್ತೀನಿ, ನೀನ್ ಮಾತಾಡ್ಬಿಡು, ತಿರ್ಗಾ ನಾನ್ ಅದನ್ನೇ ಹೇಳೋದು ರಿಪೀಟ್ ಎಲ್ಲ ಬೇಡ. ಫಸ್ಟ್ ನೀನೇ ಮಾತಾಡು, ಆಮೇಲೆ ಮಾತಾಡ್ತೀನಿ, ಮಿಕ್ಕಿದ್ ಮಾತಾಡ್ತೀನಿ. ಹೌದಾ? ಇಲ್ಲ, ನೀನ್ ಮಾತಾಡು, ಆಮೇಲೆ ನನ್ನ ಪಾಯಿಂಟ್ ಇದೆ. ಫಸ್ಟ್ ನಿಮ್ದು ಚಾನಲ್, ನೀವು ಫಸ್ಟ್ ಮಾತಾಡ್ಬಿಡ್ರಿ. ಆಯ್ತು, ಅದ್ರಲ್ಲಿ ಏನ್ ಇನ್ಫಾರ್ಮೇಶನ್ ಮಿಸ್ ಆಗಿದೆ ಅದನ್ನ ಮಾತ್ರ ರಿಪೀಟೆಡ್ ಬೇಡ. ಆಯ್ತು, ಸರಿ. ಇವಾಗ ಆ ತರ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತೀವಿ. ಮೇ ಬಿ ನಿಮ್ಗೂ ಇಷ್ಟ ಆಗ್ಬೋದು, ಇಲ್ಲ ನಿಮಗೂ ಒಂದಷ್ಟು ನಾಲೆಡ್ಜ್ ಗೇನ್ ಆಗ್ಬೋದು ಅನ್ನೋ ರೀಸನ್ಗೆ ಇವತ್ತು ಈ ಟಾಪಿಕ್ನ ತೊಗೊಂಡಿದ್ದೀವಿ. ಫಸ್ಟ್ ಕಮ್ಮಿಂಗ್ ಟು ನಾವು ನಮ್ಮ ಲೈಫ್ ಸೆಕ್ಯೂರ್ ತರದ್ದು ಮಾತಾಡೋಣ. ಸ್ಟಾರ್ಟಿಂಗ್ ಅಂದ್ರೆ ನಾವು ಮದುವೆ ಆಗಿದ್ದಾಗ ಏನೇನು ನಾವು ಪ್ಲಾನ್ ಮಾಡ್ಕೊಂಡಿದ್ವಿ, ಹೆಂಗೆ ನಾವು ಮನಿ ಸೇವ್ ಮಾಡಿದ್ವಿ ಅದ್ರ ಬಗ್ಗೆ ಹೇಳೋಣ. ಯಾಕಂದ್ರೆ ನಾವಿಬ್ರು ಮದುವೆ ಆಗಿ 9 years ಆಗಿದೆ. ನಾವಿಬ್ರು ಲವ್ ಮಾಡಕ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 12 years ಹತ್ರ ಆಗುತ್ತೆ ನಮ್ಮಿಬ್ರಿಗೂ ಗೊತ್ತಾಗಿ. ಸೊ ಅದರಿಂದ ನಿಮ್ಗೆ ನಮ್ಮ ಇಷ್ಟು ವರ್ಷದ ಜರ್ನಿಲಿ ನಾವು ಹೆಂಗೆ ಪ್ಲಾನ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಇವತ್ತು ಬಂದಿದೀವಿ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡೋಣ. ನಾನು ಮಾಡ್ತೀನಿ ಫಸ್ಟ್. ಆಯ್ತು. ನಾನು ಮೊದಲು ಫಸ್ಟ್ ರೆಂಟ್ ಹೌಸ್ ಅಲ್ಲಿ ಇದ್ದೀನಿ ನಾವು. ಆಮೇಲೆ ನನ್ಗೊಂದು ಇದು ಬಂತು, ಐಡಿಯಾ ಬಂತು, ಯಾಕೆ ಮಂತ್ಲಿ ರೆಂಟ್ ಪೇ ಮಾಡಬೇಕು, ಅದು ಹೋಗ್ತಾ ಇರುತ್ತೆ, ತಿಂಗಳು ಹಿಂಗೆ ಅನ್ನಂಗಷ್ಟರಲ್ಲಿ ಬರ್ತಾ ಇರುತ್ತೆ. ಅವಾಗ ಏನು ಮಾಡಿದೆ, ನಾನು ಒಂದು 4.5 lakh ಲೀಸ್ಗೆ ಹಾಕೊಂಡೆ ಮನೇನ. ದುಡ್ಡಿತ್ತು ಸೇವ್ ಮಾಡಿ 4.5 lakh ಲೀಸ್ಗೆ ಹಾಕೊಂಡು ನಾನು ನಮ್ಮ ಲೀಸ್ಗೆ ಹಾಕೊಂಡ್ವಿ. ಅವಾಗ ಮದುವೆ ಆಗಿದ್ದು, ಅದೇ ನಿನ್ನ ಮದುವೆ ಲೀಸ್ಗೆ ಹಾಕೊಂಡಿದ್ದು. ಆವಾಗ ಸ್ಟಾರ್ಟ್ ಆಗಿತ್ತು. ಸೇವ್ ಮಾಡಿ 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 ನಾವು ಒಂದು ಲೆವೆಲ್ಗೆ ಬಂದ್ವಿ. ಅಂದ್ರೆ ಕಡಿಮೆಯಿಂದ ಜಾಸ್ತಿ ಆಗಿದ್ದೀವಿ, ಒಂದೇ ಸರಿ ಏರಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಬಂದಿದ್ದೀವಿ. ನಾನೊಂದು ಸುಮ್ಮನೆ ಹಿಂಟ್ ಹೇಳ, ಇವ್ನು ಫಸ್ಟ್ ಅದೇ ಹೇಳ್ದಂಗೆ ಹಾಕ್ಸ್ಕೊಂಡಿದ್ ಲೀಸ್ ಮನೆ ದುಡ್ಡು 4.5 ಲಕ್ಷ. ನಾವು ರೀಸೆಂಟಾಗೆ ಒಂದು ಲೀಸ್ ಮನೆಗಿದ್ವಲ್ಲ, ಅದ್ರ ಅಮೌಂಟ್ ಬಂದ್ಬಿಟ್ಟು ಎಷ್ಟಾಗಿದೆ, ಒಂದು 100%. 10% ಅಲ್ಲಲ್ಲ ಇರು, 3 ಹಂಗಲ್ಲ, ಇಲ್ಲ ಒಂದು ಅಂದಾಜಲ್ಲಿ ಹೇಳ್ಬಿಡ್ತೀನಿ, ನಿಜಾನೇ ಹೇಳ್ಬಿಡ್ತೀನಿ. 35 lakhs ಲೀಸ್ಗೆ ನಾವು ಇದ್ದಿದ್ದು. 4.5 ಒಂದೇ ಸರಿ ಜಾಸ್ತಿ ಆಗಿಲ್ಲ. ಒಂದು ವರ್ಷ, ಒಂದೆಷ್ಟು ವರ್ಷ ತಗೊಂಡಿದೆಲ್ಲ, ಸುಮಾರು ಒಂದು ಅದೇ ಆಯ್ತಲ್ಲ 10 ವರ್ಷ. 35 ಲಕ್ಷ ಲೀಸ್ಗೆ ಹಾಕಿ ಲಾಸ್ಟ್. ನಮ್ಮ ಮದುವೆ ಮುಂಚೆ ಅವ್ರು ಹಾಕ್ಸ್ಕೊಂಡಿದ್ರು. ಸೊ ಹಂಗೆ ಹೋದ್ರೆ ನಮ್ಮ ಮದುವೆಗೆ 9 ವರ್ಷ ಆಗಿದೆ. ಈಗ ಆಲ್ಮೋಸ್ಟ್ 10 ವರ್ಷಕ್ಕೆ ನಾವು 4.5 ಲಕ್ಷದಿಂದ 35 ಲಕ್ಷನ ನಾವು ಸೇವ್ ಮಾಡ್ದಂಗಾಯ್ತು. ಅದೇ ನಾವು ಬರೀ ರೆಂಟಲ್ಲೇ ಇದ್ದಿದ್ರಿ ಅನ್ಕೊಂಡ್ರಿ, ರೆಂಟ್ ಇದ್ದಿದ್ರೆ ಹೋಗ್ತಾ ಇತ್ತು, ಇರ್ಲಿಲ್ಲ. ಲೀಸ್ ಮನೇಲಿ, ಈಗ ಲೀಸ್ ಮನೆದು ಪ್ರೋಸ್ ಅಂಡ್ ಕಾನ್ಸ್ ಹೇಳು. ಲೀಸ್ ಮನೆದು ಪ್ರೋ ಕಾನ್ಸ್ ಅಂದ್ರೆ ನೀವು ಪಾರ್ಟಿನ ನೋಡಿ ಇನ್ವೆಸ್ಟ್ ಮಾಡಬೇಕು. ಆಮೇಲೆ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಕಂಪ್ನಿ ಎಲ್ಲ ಬರುತ್ತೆ, ಹಿಂದೆ ಮುಂದೆ ನೋಡಿ ಕೊಡಿ. ಆಮೇಲೆ ಓನರ್ಗಳ್ನು ಅಷ್ಟೇ, ನೀವು ಚೆಕ್ ಮಾಡಿ ಅವ್ರ ಕೆಪಾಸಿಟಿ ಇದೆಯಾ, ರಿಟರ್ನ್ ಕೊಡೋ ಕೆಪಾಸಿಟಿ ಇದೆಯಾ, ಆ ತರ ನೋಡಿ ಅವ್ರ ಪರ್ಸನ್ ಹೆಂಗೆ ಯಾವ ತರ ಅಂತ ನೋಡ್ಬಿಟ್ಟು ಲೀಸ್ ಅಮೌಂಟ್, ಲೀಸ್ಗೆ ಹೋಗಿ ಅಂತ ಹೇಳ್ತಾ ಇಲ್ಲ, ಲೀಸ್ ನ ನೋಡ್ಬಿಟ್ಟು ಕೊಡಿ. ಯಾಕಂದ್ರೆ ತುಂಬಾ ಕಷ್ಟ ಲೀಸ್ ಅಮೌಂಟ್ ವಾಪಸ್ ಇಸ್ಕೊಳ್ಳೋದು. ಅದು ಇವಾಗ 4.5 ಲಕ್ಷ ಇದ್ದಾಗ ಅವ್ರು ಹಿಂಗೆ ಕೊಟ್ಬಿಡ್ತಾರೆ, ಅದು ದೊಡ್ಡ ವಿಷಯ ಅಲ್ಲ. 25 ಲಕ್ಷ, 35 ಲಕ್ಷ, 20 ಲಕ್ಷಕ್ಕೆಲ್ಲ ಇದ್ದಾಗ ಅದು ರಿಟರ್ನ್ ನೀವು ಈಸ್ಕೋತೀರಾ ನೋಡಿ, ಅದು ಒಂದು ಟಾಸ್ಕೆ. ಅವ್ರು ಅಲ್ಲೇ ಇರಬೇಕು ಓನರು, ಆ್ಯಂಡ್ ಅವರು ಒಂದು ರೇಂಜಲ್ಲಿ ಚೆನ್ನಾಗಿದ್ದಾರಪ್ಪ, ನಮಗೆ ಹಿಂಗೆ ಅನ್ನೋಷ್ಟಾಗ ವಾಪಸ್ ನಾವು ಹೆಂಗೆ ಕೊಟ್ರಿ ಹಂಗೆ ದುಡ್ಡು ನಮ್ಮ ಹತ್ರ ಬರೋ ಥರ ಇರಬೇಕು. ಯಾಕಂದರೆ ನಾವು ಅದನ್ನು ಅನುಭವಿಸಿದ್ದೀವಿ. ಒಂದು ಮನೆಗೆ ನಾವು 8 ಲಕ್ಷಕ್ಕೆ ಲೀಸ್ಗೆ ಹೋಗಿದ್ವಿ, 9 lakhsಗೆ. ಬಟ್ ಆ 9 lakhs ತಗೊಳ್ಳೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಗೊತ್ತು. ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿದ್ವಿ. ಆ ಥರ ನಿಮಗೆ ಆಗಬಾರ್ದು ಅನ್ನೋದು. ಎಲ್ಲರೂ ಹಂಗೆ ಇರಲ್ಲ, ಬಟ್ ನಿಮ್ಮ ರಿಸ್ಕ್ ಇರುತ್ತೆ. ಈಗ ರೆಂಟ್ ಮನೆದೇ ಬೇರೆ ತರ, ಈ ತರ ಲೀಸ್ ಡ್ರ್ಯಾಗ್ ಮಾಡೋದು ಬೇಡ. ನೆಕ್ಸ್ಟ್ ಕ್ವಶನ್. ರೀಸೆಂಟ್ ಆಗಿ ಇದ್ದಿದ್ದು ಓನರು ಸೂಪರ್, ಅವರು ಹೆಂಗೆ ರಿಟರ್ನ್ ಮಾಡಿದ್ವು, ಆಮೇಲೆ ಅವ್ನಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಿತ್ತು, ಮಾಡಿದ್ವಿ. ಸೇಫರ್ ಸೈಡ್ ಅಲ್ಲಿ ಒಳ್ಳೆ ಓನರ್ ಸಿಕ್ಕಿದ್ರು ನಮ್ಗೆ. ನೀವು ಹಿಂದೆ ಮುಂದೆ ನೋಡಿ ಇನ್ವೆಸ್ಟ್ ಮಾಡಿ. ಎಲ್ಲರೂ ಹಂಗಿರಲ್ಲ ನೋಡಿ, ನಾವು ಇಷ್ಟು ಮನೇಲಿ ಇದ್ರಲ್ಲ, ಯಾವ್ದೋ 1-2
ಈ ಥರ ಪ್ರಾಬ್ಲಮ್ ಆಗಿರುತ್ತೆ. ಬಟ್ ಎಲ್ಲ ಹಿಂಗೆ ಆಗುತ್ತೆ ಅಂತಲ್ಲ, ಒಬ್ಬೊಬ್ರಿಗೆ ಚೆನ್ನಾಗೂ ಆಗ್ಬೋದು. ಸೊ ಬಟ್ ನಾವು ಹೇಳೋದು ಲೀಸೇ ಬೆಸ್ಟು ರೆಂಟ್ಗಿಂತ. ಬಟ್ ಈ ಸತಿ ನಾವು ರೆಂಟ್ಗಿದ್ದೀವಿ, ಅದು ನಾವು ಬೇರೆ ಪ್ಲಾನ್ ಇದೆ, ಬೇರೆ ನಮ್ದೇ ಏನೋ ಒಂದು ಪ್ಲಾನ್ ಇದೆ. ಸೇವ್ ಮಾಡಿದ್ದು ಹಂಗೆ ಇಟ್ಕೊಂಡಿರೋದ್ರಿಂದ ನಾವು ಇನ್ನು ನೆಕ್ಸ್ಟ್ ಸೇವಿಂಗ್ ಏನಾಗುತ್ತೆ ಅಂತ ನೋಡ್ಬೇಕು. ಶೀಘ್ರದಲ್ಲೇ ನಿಮ್ಗೂ ಗೊತ್ತಾಗುತ್ತೆ ಏನಕ್ಕೆ ನಾವು ರೆಂಟ್ ಬಂದಿದೀವಿ, ಎಲ್ಲಿ ಇನ್ವೆಸ್ಟ್ ಮಾಡಿದೀವಿ, ಆ ತರ ಒಂದು ಲಾರ್ಜ್ ಅಮೌಂಟ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಫಸ್ಟ್ ಲೀಸ್ ಮನೆದು. ಅದಾದ್ಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಮನೆ ಕಟ್ಸಿರೋ ಮನೇನ ತಗೊಂಡ್ಬಿಡೋಣ, ಅಂದ್ರೆ ನಾವು ತಗೊಳ್ಳೋ ತರ ನೋಡಕ್ಕೆ ಅಂತ ಪ್ಲಾನ್ ಮಾಡಿದ್ವಿ. ಯಾಕಂದ್ರೆ ಇವಾಗ ನೋಡಿ ಒಂದು ಸ್ವಲ್ಪ ಲೀಸ್ ಅಮೌಂಟ್ ಇತ್ತು, ನಮ್ಮ ಹತ್ರನೂ ಒಂಚೂರು ಸೇವಿಂಗ್ಸ್ ಇತ್ತು, ಕಾರ್ ತಗೊಂಡ್ವಿ, ಬೈಕ್ ಗಳು ತಗೊಂಡ್ರಿ, ಅಲ್ಲೂ ಸ್ವಲ್ಪ ಹೋಯ್ತು, ಏನ್ ಮಾಡಕ್ಕಾಗಲ್ಲ, ಅದು ಇದ್ರೆ ಚೆನ್ನಾಗಿರೋದು. ಬಟ್ ಬೇಕಲ್ವಾ ಮನುಷ್ಯ ಅಂದ್ಮೇಲೆ, ಇವಾಗ ವೀರು ಹುಟ್ಟಿದಾನೆ, ನಾವೆಲ್ಲರೂ ಹೋಗ್ಬೇಕು. ನಾನು ಪ್ರೆಗ್ನೆಂಟ್ ಇರುವಾಗೆಲ್ಲ 2 ವೀಲರ್ ಅಲ್ಲಿ ಆಗಿಲ್ಲ. ಸೊ ನಮಗೂ ಆಸೆ ಇರುತ್ತಲ್ವಾ ಕಾರ್ ಅನ್ನೋದಂದ್ರೆ. ನನಗೆ ಸಖತ್ ಆಸೆ, ಸುನಿಗೆ ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ, ಬೇಕಾಗಿಲ್ಲ ನಮಗೆ ಕಾರು ಇವಾಗ ಅಂದರು. ಬಟ್ ನಾನು ತುಂಬ ಫೋರ್ಸ್ ಮಾಡಿ ಕಾರ್ ತೊಗೊಂಡ್ವಿ. ಆಮೇಲೆ ನಿಮಗೆ ಗೊತ್ತು, ನಾವು ಒಂದಷ್ಟು ಗೋಲ್ಡು ಆ ಥರ ಎಲ್ಲ ಸೇವ್ ಮಾಡಿದ್ವಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ನಮ್ಮದೇ ಆದ ಒಂದು ಜಾಗ ತೊಗೋಬೇಕು. ಅದಕ್ಕೂ ಕೂಡ ನಾವು ಕೋವಿಡ್ ಟೈಮಲ್ಲೇ ನಾವೊಂದು ಸೈಟ್ ಕೂಡ ತೊಗೊಂಡ್ವಿ. ಫಸ್ಟ್ ಸೈಟು ಒಂದು ಸೈಟ್ ತೊಗೊಂಡ್ವಿ. ಅದು ನಿಮಗೂ ಗೊತ್ತು, ಒಂದು BDA ಸೈಟು, ಚಿಕ್ಕ ಸೈಟು, 20-30 ಸೈಟು. ಸುಮ್ಮನೆ ಅದು ಇನ್ವೆಸ್ಟ್ಮೆಂಟ್ ಥರ, ಅಂದರೆ ಇರಲಿ ಫ್ಯೂಚರಲ್ಲಿ ನಮಗೆ ಅದು ಹೆಲ್ಪ್ ಆಗೋ ಥರ ಇನ್ವೆಸ್ಟ್ಮೆಂಟ್. ನಾವು ಹೋಗಲ್ಲಿ ಕಟ್ಟಿಸೋ ಪ್ಲ್ಯಾನ್ ಇಲ್ಲ, ಬಟ್ ಇನ್ವೆಸ್ಟ್ಮೆಂಟ್ ಥರ ನಾವು ಫಸ್ಟು ಒಂದು ಸೈಟ್ ತೊಗೊಂಡ್ವಿ. ಆ ಸೈಟ್ ತೊಗೊಂಡಿದ್ದು ನೀವು ನಿಜ ನಂಬ್ತಿರಲ್ವ, ಒಂಥರ ನಮಗೆ ಮತ್ತೆ ಹೋಗ್ಬಿಟ್ಟಿದ್ದೀವಿ, ಆ ಸೈಟ್ ಇದೆ ಅನ್ನೋ ಥರನೇ ನಮಗೆ ಅದು ನೆನಪಿಲ್ಲ. ಆ ಥರ ಸುಮ್ಮನೆ ತೆಗೆದು ಬಿಟ್ಟಿದ್ದೀವಿ ಅನ್ನೋ ಥರ ತೆಗೆದುಬಿಟ್ವಿ. 20-30 ಚಿಕ್ಕ ಜಾಗ, 600 ಸ್ಕ್ವೇರ್ ಫೀಟ್ ಅಷ್ಟೇ ಅದು. ಸೊ ಬಟ್ BDA ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಅದು ಒಂಥರ ಗೋಲ್ಡ್. ಅದು ಯಾವತ್ತಿದ್ರೆ ನಾವು ಹಾಕಿರೋ ದುಡ್ಡು ಮೋಸ ಇರಲ್ಲ, ಡಬಲ್ ದ ಅಮೌಂಟ್ ನಮಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ವಿ. ಆಯ್ತಾ, ಆ ಥರ ಮಾಡಿದ್ವಿ. ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಆಸೆ ಅಂತ ಇರುತ್ತಲ್ವ, ಎಷ್ಟಪ್ಪ ಮನೆ ಖಾಲಿ ಮಾಡೋದು, ನಾವು ಏನಾದ್ರು ಒಂದು ಸ್ವಂತಕ್ಕೆ ಹೋಗೋಣ ಅಂತ. ಅವಾಗ ಸ್ಟಾರ್ಟ್ ಮಾಡಿದ್ದೆ ನಾವು ಮನೆ ನೋಡೋಕ್ಕೆ. ಯಾಕೆ ಮನೆ ನೋಡಿದ್ವಿ ಅಂದರೆ, ಕಟ್ಟಿರೋ ಮನೆ ಬೇಗ ತಲೆನೋವು ಬೇಡ, ಏನು ಬೇಡ ಅಂತ. ಅದು ಅವಾಗ ನಮ್ಮ ಮೈಂಡ್ ಹೆಂಗಿತ್ತು ಅಂದ್ರೆ, ಫ್ಲಾಟ್ ನೋಡಿದ್ದು, ಆಮೇಲೆ ಮನೆ ನೋಡಿದ್ದು. 20-30 ಸೈಟ್ ಪ್ಲಾಟ್ ಅಂದ್ರೆ ಮೆಷರ್ಮೆಂಟ್ ಒಂದು ಮನೆ ನೋಡಿದ್ವಿ, ಡಾಕ್ಯುಮೆಂಟ್ ಅಲ್ಲಿ ಇಸ್ಕೊಂಡು ಇದು ಮಾಡಿದ್ವಿ. ಲೋನ್ ಸ್ವಲ್ಪ ಏನೋ ITRದು ಪ್ರಾಬ್ಲಮ್ ಆಯ್ತು, ಅದನ್ನ ಅಲ್ಲೇ ಡ್ರಾಪ್ ಮಾಡಿ. ಅದ್ರ ಋಣ ಇರ್ಲಿಲ್ಲ ನಮ್ಗಲ್ಲಿ. ನಿಮಗೂ ಗೊತ್ತಲ್ವಾ, ಒಂದ್ ಮನೆಗೆ ನಾವು ಅಡ್ವಾನ್ಸ್ ಎಲ್ಲ ಕೊಟ್ಟು ನಾವು ಸಖತ್ ಬೇಜಾರಾಗ್ಬಿಟ್ಟಿತ್ತು ಆ ಥರ. ಬಟ್ ನಾವು ಅವಾಗ ನೋಡಿದ್ದು 20-30ನೇ. ನೀವು ಇವಾಗ ಕೇಳ್ಬೋದು, ಅದು ನಿಮ್ಮ ಸೈಟಲ್ಲೇ ಕಟ್ಸ್ಕೊಬೋದಿತ್ತಲ್ಲ, ಯಾಕೆ ಅಂತ. ನಮ್ಮ ಸೈಟು ಕೆಂಗೇರಿ ಹತ್ರ ಇರೋದು, ತುಂಬ ಡೆವಲಪ್ ಆಗಬೇಕು. ಆಮೇಲೆ ನಮ್ಗೆ ಆ ಸೈಡ್ ಹೋಗೋ ಪ್ಲಾನ್ ಇರಲಿಲ್ಲ. ನಾವು JP ನಗರ್ ಸೈಡಿಗೆ ಹುಡುಕ್ತಾ ಇದ್ವಿ, ಯಾವಾಗಲೂ ಇಲ್ಲೇ ಬೇಕು, ಸೌತ್ ಬ್ಯಾಂಗ್ಳೂರೇ ಬೇಕು, JP ನಗರಲ್ಲೇ ಬೇಕು, ಅದು ಸ್ಪೆಸಿಫಿಕ್ ಆಗಿ ಆ ಥರ ಎಲ್ಲ ಹುಡುಕ್ತಾ ಇದ್ವಿ. ಆಮೇಲೆ ಎಷ್ಟೊಂದು ಕಟ್ಟಿರೋ ಮನೆ ಎಲ್ಲ ನೋಡಿದ್ವಿ, ಅದು ಆಗಲಿಲ್ಲ ನಮಗೆ. ಆ್ಯಂಡ್ ನಮಗೆ ಆಮೇಲೆ ಹೋಗ್ತಾ ಅನಿಸ್ತು, ಕಟ್ಟಿರೋ ಮನೆ ಸುಮ್ಮನೆ ನೋಡೋಕ್ಕೆ ಓಕೆ, ಆಮೇಲೆ ನಮಗೆ ಫ್ಯೂಚರಲ್ಲಿ ಯಾರೋ ಒಬ್ರು ಸಿಕ್ಕಿ ಒಳ್ಳೆ ಇಂಜಿನಿಯರ್ ಸಿಕ್ರಿ, ಬಿಲ್ಡರ್ ಸಿಕ್ರಿ, ಹೇಳಿದ್ರು ನಮ್ಗೆ, ನೀವು ನೋಡಿ ಮಾಡಿ ತಗೋಬೇಕು, ಅವೆಲ್ಲ 6 months ಅಲ್ಲಿ ಡೆವಲಪ್ ಮಾಡಿರ್ತಾರೆ ಮನೇನ, ನೀವು ಕ್ವಾಲಿಟಿ ನೋಡ್ಬೇಕು. ಯಾಕಂದ್ರೆ ನೀವು ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಇದ್ರ ಕ್ವಾಲಿಟಿ ನೋಡಿ ತಗೊಳ್ಳಿ ಮನೇನ ಅಂತ ನಮ್ಗೆ ಗೈಡ್ ಮಾಡಿದ್ರು. ಅದಕ್ಕೆ ನಾವು ಅಲ್ಲಿ ನಮ್ಗೆ ಅದು ಆಗ್ಬರ್ಲಿಲ್ಲ, ಲೋನ್ ITR ಫೈಲ್ ಆಗಿರ್ಲಿಲ್ಲ ಸರಿಯಾಗಿ, ಅದು ಪ್ರಾಜೆಕ್ಟ್ ಡ್ರಾಪ್ ಆಯ್ತು. ಅದು ಬಿಡು, ಅದೆಲ್ಲ ಬ್ಲಾಕ್ ಅದು ಫಸ್ಟ್ ಇದಾಗಿದ್ರೆ ತಾನೆ ITR ನಮ್ದಾಗಿದ್ರೆ ತಾನೆ ಅವ್ರು ಒಪ್ಕೊಳಕ್ಕೆ, ಅದೆಲ್ಲ ಬಿಡುವ. ನೆಕ್ಸ್ಟ್ ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಕಟ್ಟಿರೋ ಮನೆ ಬೇಡ ತರ ನಾವು ಸುಮ್ಮನೆ ಡ್ರಾಪ್ ಆದ್ವಿ. ಯಾಕಂದ್ರೆ ಅದು ನಮ್ದು ಬೇರೆ ತರ ಇತ್ತು, ಅಲ್ಲೂ ಒಂದಷ್ಟು ಅದು ಕೂಡ್ ಬರ್ಲಿಲ್ಲ ಅಂತಾರಲ್ಲ ಆ ತರ. ನೆಕ್ಸ್ಟ್ ಮೇಡಮ್ ಅವರು ಫ್ಲಾಟ್ ಬೇಡ ಅಂದ್ರು. ಎಷ್ಟೊಂದು ಫ್ಲಾಟ್ ನೋಡಿದ್ವಿ, ಫ್ಲಾಟ್ ಇಷ್ಟ ಆಗಿಲ್ಲ. ಯಾಕಂದ್ರೆ ಅಲ್ಲೂ ಡಿಸ್ಅಡ್ವಾಂಟೇಜ್ ಇದೆ, ನಮ್ಗೆ ಅಂತ ಭೂಮಿ ಬೇಕು ಅಂತ ಮೇಡಮ್ ಅವ್ರು ಕುತ್ಕೊಂಡ್ಬಿಟ್ಟಿದ್ರು. ಭೂಮಿನೇ ಬೇಕು ನನಗೆ, ನನ್ ಗಿಡ ಹಾಕೋಬೇಕು ಅಂತ ಶಪಥ ಮಾಡ್ಬಿಟ್ಟಿದ್ರು. ಅದಕ್ಕೆ ಅದೇನೋ ಗೊತ್ತಿಲ್ಲ, ನಮ್ಗೆ ಫ್ಲಾಟ್ ಎಲ್ಲ ಆಗಲ್ಲ, ನನ್ಗೆ ನಂದೇ ಆದ ಒಂದು ಸ್ವಂತ ಜಾಗ ಬೇಕು. ನಾನು ಯಾವತ್ತಾರು ಅದನ್ನ ಒಬ್ಳದೆಲ್ಲ ಭೂಮಿ ಮೇಲೆ ಯಾರು ಎಷ್ಟೊಂದ್ ಜನ ಇದಾರೋ ಅವ್ರಿಗೆಲ್ಲ ಅದೇ ಕನ್ಸು, ಭೂಮಿ ತಗೊಬೇಕು. ಬಟ್ ಎಷ್ಟೊಂದ್ ಜನ ಫ್ಲಾಟ್ಗೂ ಕಾಂಪ್ರಮೈಸ್ ಆಗ್ತಾರೆ. ಬಟ್ ನಾನು ಫ್ಲಾಟ್ ತಗೊಳ್ಳೋದು ತಪ್ಪು ಅನ್ನಲ್ಲ, ಅಲ್ಲೂ ಎಷ್ಟೊಂದು ಅಡ್ವಾಂಟೇಜ್ ಇರುತ್ತೆ ನಿಮ್ಗೆ, ಸೆಕ್ಯೂರಿಟಿ ವೈಸು, ಮಕ್ಕಳಿಗೆ ಪ್ಲೇ ಏರಿಯಾ, ಆ ಥರದ್ದೆಲ್ಲ ನಿಮಗೆ ತುಂಬಾ ಅಡ್ವಾಂಟೇಜ್ ಸಿಗುತ್ತೆ, ಇಲ್ಲ ಅಂತಲ್ಲ. ಬಟ್ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಕಾನ್ಸೆಪ್ಟ್ ಪ್ರೋಸ್ ಎರಡೂ ಇರುತ್ತೆ. ನಿಮಗೆ ಬಿಟ್ಟಿದ್ದು ನಿಮ್ಮ ಚಾಯ್ಸಸ್ ತರ. ನಮ್ಮ ಚಾಯ್ಸ್ ಅದಿರಲಿಲ್ಲ, ಮೇನ್ ಆಗಿ ನನ್ನ ಚಾಯ್ಸ್ ಅದಿರಲಿಲ್ಲ. ಸುನಿಗೆ ಇಷ್ಟ ಆಯ್ತು ಅಪಾರ್ಟ್ಮೆಂಟ್, ಕಮ್ಯುನಿಟಿ ಇರುತ್ತಲ್ಲ ಅಂತ ಇಷ್ಟ ಆಯ್ತು, ಚೆನ್ನಾಗಿರೋ ಯಾವ್ದಾದ್ರು ಒಂದೊಳ್ಳೆ ಅಪಾರ್ಟ್ಮೆಂಟ್ಗೆ ಹೋಗ್ಬಿಡೋಣ ಅಂತ. ಬಟ್ ಅಪಾರ್ಟ್ಮೆಂಟ್ಗೆ ಹೋಗಿದ್ರೆ ನಾವು ಆಲ್ಮೋಸ್ಟ್ ಈಗ ಒಂದು
ಕ್ಲಿಯರ್ ಆಗ್ತಿರೋದು. 6 ವರ್ಷನ 8 ವರ್ಷನ ಆಗೋಗಿರೋದು ನಾವು ಅಪಾರ್ಟ್ಮೆಂಟ್ಗೂ ಅಂದಿದ್ರೆ. ನಾನು ಬಿಲ್ಕುಲ್ ನನ್ಗೆ ಇನ್ನ 10 ವರ್ಷ ಕಾಯ್ತೀನಿ ಅಂದ್ರೂ ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಅಪಾರ್ಟ್ಮೆಂಟ್ಗೆ ಬರಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟಿದೆ. ಅದು ಅಪಾರ್ಟ್ಮೆಂಟ್ಗೆ ಅಲ್ಲಲ್ಲೇ ಡ್ರಾಪ್ ಆಗೋಯ್ತು. ಅಂಡ್ ಕಮಿಂಗ್ ಟು ವಿಲ್ಲಾನು ನೋಡಿದೀವಿ ಎಲ್ಲಾ ಕಡೆ. ವಿಲ್ಲಾ ನೋಡಿದಾಗ ನಿಂಗೆ ಅದು ಎಲ್ಲ ಚಿಕ್ಕ ಚಿಕ್ಕದು ಅನಿಸ್ತು. ಆಮೇಲೆ ನಮ್ಗೆ ಇಷ್ಟ ಆಗಿಲ್ಲ. ಬಜೆಟ್ ಜಾಸ್ತಿ, ದೂರ ವಿಲ್ಲಾಗಳು ನಾವು ಕೇಳೋದು, ಹತ್ರದ್ ಕೇಳಿದ್ರೆ 6 ಹೋಗ್ಬೇಕು, 2 ಕೋಟಿ 3 ಕೋಟಿ 5 ಕೋಟಿ ಅಂತಾರೆ. ಅಯ್ಯಪ್ಪ ಅದೆಲ್ಲ ಜಾಸ್ತಿ, ನಮ್ಮ ಇದಕ್ಕೆ ತುಂಬಾನೇ ಜಾಸ್ತಿ ಅನಿಸ್ತು. ಅಂಡ್ ಕಮ್ಮಿ ಬಜೆಟ್ ಅಲ್ಲಿ ನೋಡ್ತೀರಾ ಅಂದ್ರೆ ತುಂಬಾ ಚಿಕ್ಕ ವಿಲ್ಲಾಗಳು, ಅದೆಲ್ಲ ತುಂಬಾ ಇಕ್ಕಟ್ಟು ಅನ್ಸುತ್ತೆ. ಹಾಲ್ ಚಿಕ್ಕದು, ಅಡುಗೆ ಮನೆ ಚಿಕ್ಕದು, ವಿಲ್ಲಾ ಅನ್ನಕ್ಕೆ ಹೆಸರು ಮಾತ್ರ. ಬಟ್ ಎಲ್ಲ ಈ ಮನೆ ಅಷ್ಟು ಇರ್ಲಿಲ್ಲ, ಅದು ಒಂದು ನೋಡಿದ್ದು ಇಷ್ಟು ಇಲ್ಲ. ಇದಾದ್ರೂ ಒಂಚೂರು ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ, ಬಟ್ ಇದನ್ನು ಸೆಟ್ ಆಗಲಿಲ್ಲ. ಆಮೇಲೆ ಇವಾಗ ನಾವು ಅನ್ಕೊಂಡಿರೋದು ಸೈಟು ಒಂದೊಳ್ಳೆ ನಮ್ಮದೇ ಆದ ಒಂದು ಜಾಗ ತಗೊಂಡು ನಾವೇನೇ ಕಟ್ಟೋಣ. ನಮ್ಗೆ ಅವಾಗ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ನಮ್ಗೆ ಹೆಂಗ್ ಬೇಕು ಹಂಗೆ ಕಟ್ಕೋಬೋದು. ಮೇಯ್ನಾಗಿ ನಮ್ಮ ಡ್ರೀಮ್ ಥರ ನಮ್ಗೆ ಅಡುಗೆ ಮನೆ ಹೆಂಗೆ ಬೇಕು, ದೊಡ್ಡ ಹಾಲ್ ಬೇಕು, ಆ ಥರ ಗಿಡ ಹಾಕಕ್ಕೆ ಜಾಗ ಬೇಕು, ಈ ಥರದ್ದೆಲ್ಲ ಪ್ಲಾನ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಬಂದಿದ್ದೀವಿ. ಎಲ್ಲಾನು ದಾಟ್ಕೊಂಡು ಒಂದು ಸ್ಟೆಪ್ ಬಂದು ನಿಂತಿದ್ದೀವಿ. ಇನ್ನೊಂದು ಸ್ಟೆಪ್ ಐತೆ, ದೊಡ್ಡ ಸ್ಟೆಪ್ ಅಲ್ವಾ? ಅದ್ ನೆನ್ಸ್ಕೊಂಡ್ರೆ ಭಯ ಆಗ್ತದೆ. ಬಟ್ ನೋಡೋಣ ದೇವ್ರು ಹೆಂಗೆ ಏನು ಅಂತ. ಬಟ್ ಅದೇ ಹೇಳಿಲ್ವಾ, ನಾವು ಇವಾಗ ಡಿಸೈಡ್ ಮಾಡಿರೋದು ಅಂಡ್ ಪ್ಲಾನ್ ಅಲ್ಲಿ ಇರೋದೆಲ್ಲ ನಾವೇ ಕಟ್ಕೊಳ್ಳೋಣ, ಒಂದು ಪ್ಲಾಟ್ ತಗೊಂಡು ಅಂತ ಅನ್ಕೊಂಡಿದೀವಿ. ಸೊ ಇಷ್ಟು ನಮ್ಮ ಮನೆ ಪ್ಲಾನಿಂಗ್ ಅಂದ್ರೆ ನಮ್ಮ ಲೈಫಲ್ಲಿ ನಾವು ಏನೋ ಇಷ್ಟು ನೋಡ್ಕೊಂಡ್ ಹೆಂಗ್ ಬಂದ್ವಿ ಅಂತ. ಆಮೇಲೆ ಈಗ ನಮ್ಮ ಹೆಲ್ತ್ಗೆ ನಾವು ಏನು ಮಾಡ್ಕೊಂಡಿದೀವಿ. ನಾನು ಯಾವಾಗ ಒಂದ್ಸತಿ ಇವಾಗ ಹೇಳಿದೆ, ನಾವು ನಮ್ಮ ಹತ್ರ ಯಾವ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಏನೂ ಇಲ್ಲ ಅಂತ ಒಂದು ಬ್ಲಾಗಲ್ಲಿ ಹೇಳಿದೆ. ಅವಾಗ ನೀವು ಎಷ್ಟೊಂದು ಜನ ಸಜೆಸ್ಟ್ ಮಾಡಿದ್ರಿ, ಇಲ್ಲ ಸ್ವಾತಿ ಇವಾಗ ತುಂಬ ಈ ಥರದ್ದು ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಇವಾಗ ನಮ್ಮ ಅಮ್ಮಂದೆಲ್ಲ ಆದಾಗ ನನಗೆ ಸಖತ್ತು ಅವಾಗ ಒಂಥರ ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನೀವು ನಂಬ್ತಿರೋ ಇಲ್ವೋ, ನಿಜ ಅದೊಂಥರ ಎಕ್ಸ್ಪೀರಿಯನ್ಸ್ ಆದ್ರೇ ಆಗೋದು ಅಂತಾರಲ್ಲ, ಆ ಥರ. ಸೊ ಅದರಿಂದ ನಾವು ಕೂಡ ನಮ್ಮ ಫ್ಯಾಮಿಲಿಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿದ್ದೀವಿ. ರಿಲಯನ್ಸ್ ಅಲ್ಲಿ ತೊಗೊಂಡಿದ್ದೀವಿ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಬೇಕು ಅಂದ್ರೆ ಹೇಳಿ, ನಾವು ಇನ್ನೊಂದ್ಸತಿ ಯಾವಾಗಾದ್ರು ಫುಲ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಪ್ಲಾನ್ ಎಕ್ಸ್ಪ್ಲೈನ್ ಮಾಡ್ತೀವಿ. ನಾವು ಎಷ್ಟು ಲಕ್ಷದ ಪ್ಯಾಕೇಜ್ ತೊಗೊಂಡಿದ್ವಿ ಅದೆಲ್ಲ ನಾವು ತಗೋತಾರದಾಯ್ತಾ. ಸೊ ಅದೊಂದು ಮಾಡ್ಕೊಂಡಿದ್ದೀವಿ. ಅದು ಬಿಟ್ಟು LIC ಅದು ನನ್ನ ಹೆಸರು ಸುನಿ ಹೆಸರಲ್ಲಿ ಒಂದು LIC ಇದೆ, ವೀರು ಹೆಸರಲ್ಲಿ ಒಂದು LIC ಇದೆ. ಇನ್ನು ನನ್ನ ಹೆಸರಲ್ಲ, ನೋಡೋಣ ನೆಕ್ಸ್ಟ್ ವರ್ಷ ಮಾಡಿಸ್ಕೊಳ್ಳೋಣ ಅಂತ ಇದೀವಿ. ಮೇನ್ ಆಗಿ ಏನಂದ್ರೆ ವೀರುಗೆ ನಾವು ಒಂದು ಒಳ್ಳೆದು LIC ಮಾಡಿಸ್ಕೊಂಡಿದೀವಿ. ಅದ್ರ ಬಗ್ಗೆನೂ ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ಹೇಳಿ, ಫುಲ್ ಡೆಪ್ತ್ ಆಗಿ ಹೇಳೋಣ. ಅಂದ್ರೆ ಅದೇ ಅಂದ್ರೆ LIC ಏಜೆಂಟ್ ಅವ್ರು ಇದ್ದಾರೆ, ಬೇಕಾದ್ರೆ ಅವ್ರನ್ನ ಕರೆಸಿ ನಾವ್ ಯಾವ ತರ ನಾವ್ 2 LIC ಇದು ಸ್ಕೀಮ್ನ ತಗೊಂಡಿದೀವಿ. ಸೊ 2 ಬೆನಿಫಿಟ್ ಏನು, ಎಷ್ಟು ಕಟ್ಕೊಂಡು ಹೋದ್ರೆ ನಮಗೆ ಫ್ಯೂಚರಲ್ಲಿ ಏನೇನು ಅದ್ರದ್ದು ಎಷ್ಟು ದುಡ್ಡು ಬರುತ್ತೆ. ವೀರು ಎಜುಕೇಶನ್ಗೆ ಅಂತ ನಾವು ಮೇನಾಗಿ ಮಾಡ್ಕೊಂಡಿರೋದು. ನಾನು ಬರೀ ಇವಾಗ ವೀರು ಎಜುಕೇಶನ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ವರ್ಗೂ ಮಾತ್ರ ನಾವು ಕಟ್ಟೋದು ಫೀಸು. ಇನ್ನು ಅದಾದ್ಮೇಲೆ ನಮ್ಗೆ ಯಾವುದೋ ಒಂದು ಫೀಸ್ದು ಏನು ತಲೆನೋವು ಇರೋದಿಲ್ಲ. ಅವನು ಓದೋವರೆಗೂ ಒಂದು ದೊಡ್ಡನಾಗೋವರೆಗೂ ನಮ್ಗೆ ಯಾವುದೇ ರೀತಿ ತಲೆನೋವು ಇರಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ಮಾತ್ರ ನಮ್ಮ ದುಡ್ಡು ಥರ ಇದೆ ಅಷ್ಟೇ. ಸೊ ಆ ಥರ ಎಲ್ಲ ನಾವು ಒಂದು ಪ್ಲಾನ್ ಮಾಡಿಕೊಂಡು LIC ಕಟ್ಕೊತಾ ಇದೀವಿ, ಆಮೇಲೆ ಇನ್ಶೂರೆನ್ಸ್ ಕಟ್ಕೊತಾ ಇದೀವಿ. ಸೊ ಇದಿಷ್ಟು ಸೇವಿಂಗ್ಸ್. ಇಷ್ಟು ಬಿಟ್ಟು ಗೋಲ್ಡ್, ಸುನಿಗೆ ಗೋಲ್ಡ್ ಇಷ್ಟ ಇಲ್ಲ, ನಮ್ದು ಕ್ಯಾಟಗರಿನೇ ಅಲ್ಲ. ಗೋಲ್ಡ್ ನಂದು, ನಮ್ಗೆಲ್ಲ ಹಾಕೊಂಡು ಅಭ್ಯಾಸ ಇಲ್ಲ. ಸಿಲ್ವರ್ ಕೊಡ್ಸ್ದೆ, ಎಲ್ಲಿ ಚೈನ್ ಇಲ್ಲ, ಜಿಮ್ ಅಲ್ಲಿ ಇದೆಲ್ಲಿ ಬ್ರೇಸ್ಲೆಟ್, ಎಲ್ಲಿ ಬ್ರೇಸ್ಲೆಟ್ ಎಷ್ಟಿದೆ ಗೊತ್ತಾ, ಚೈನ್ ಎಷ್ಟಿದೆ ಗೊತ್ತಾ. ಈಕ್ಷಕ್ಕೆ ಜಿಮ್ಮಲ್ಲಿ ಆಗಲ್ಲ ಇದೆಲ್ಲ ಹೇಳಿ ರೀಸನ್ ಕೊಟ್ಟು ತೆಗ್ಬಿಡ್ತಾರೆ. ಸಿಲ್ವರು ಹಾಕಲ್ಲ, ಗೋಲ್ಡ್ ಹಾಕಲ್ಲ, ಈ ಮನುಷ್ಯ ಒಂಥರ. ಬಟ್ ನಾನು ಆ ಥರ ಅಲ್ಲ. ನನಗೆ ಒನ್ ಟೈಮ್ವರೆಗೂ ಗೋಲ್ಡ್ ಏನು ಅಷ್ಟು ಕ್ರೇಜ್ ಇರಲಿಲ್ಲ, ಇಲ್ಲ ಆಸೆನೇ ಇರಲಿಲ್ಲ ಅಂತ ಹೇಳ್ಬೋದು. ಬಟ್ ಅದಾದ್ಮೇಲೆ ಏನಾಯ್ತು ಗೊತ್ತಿಲ್ಲ, ಒನ್ ಟೈಮ್ ಆದಮೇಲೆ ನಂಗೆ ಸಖತ್ ಗೋಲ್ಡ್ ಆಸೆ ಬಂದ್ಬಿಡ್ತು. ಮುಂಚೆನೇ ಬಂದಿದ್ರೆ ಚೆನ್ನಾಗಿರೋದು, ಅವಾಗ ಇನ್ನೂ ಜಾಸ್ತಿ ನಮ್ಮ ಕೈಯಲ್ಲಿ ದುಡ್ಡು ಆಡ್ತಾ ಇತ್ತು. ಅವಾಗ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಅವಾಗೆಲ್ಲ ಗೊತ್ತಾಗಿದ್ರೆ ಇವತ್ತಿನ್ನ ನಮ್ಗೆ ಎಷ್ಟು ಗೋಲ್ಡ್ ಇರ್ತಾ ಇತ್ತು ಅನಿಸ್ತು. ಬಟ್ ಆದ್ರೂ ನನ್ಗೆ ಒಂದು ಟೈಮಲ್ಲಿ ಚೆನ್ನಾಗಿ ಎಲ್ಲರೂ ಇನ್ವೆಸ್ಟ್ ಮಾಡಿ, ಕಡಿಮೆ ಆಗ್ತಾ ಇದೆ ನೋಡಿ ಇನ್ವೆಸ್ಟ್ ಮಾಡಿ. ತಗೊಂಡ್ರೆ ಬಿಸ್ಕೆಟ್ ತಗೊಳ್ಳಿ, ಬಿಸ್ಕೆಟ್ ಈ ತರದೆಲ್ಲ ಏನೋ ಮಾಡಿಸ್ಕೋಬಾರ್ದು. ಈ ತರದೆಲ್ಲ ಮಾಡಿಸ್ಕೊಂಡ್ರೆ ಮೇಕಿಂಗ್ ಚಾರ್ಜ್ GST ಎಲ್ಲ ನಿಮ್ಗೆ ಹೊಂಟೋಗಿರುತ್ತೆ ದುಡ್ಡು. ಅದ್ರ ಬದಲು ಬಾರ್ಸ್ ಆ ಥರದ್ದು ಬಿಸ್ಕೆಟ್ಸ್ ತಂದು ಆ ಥರದ್ದೆಲ್ಲ ತಂದು ಇಟ್ಕೊಬೋದು. ಬಟ್ ನಾನು ಏನು ಮಾಡಿದ್ದೆ ಮಾಡಿಸ್ಕೊಂಡೆ, ಚೆನ್ನಾಗಿ ಒಡವೆಗಳನ್ನ ಮಾಡಿಸ್ಕೊಂಡೆ, ಸುನಿಗೆ ಮಾಡಿಸ್ದೆ, ನನಗೆ ಮಾಡಿಸ್ಕೊಂಡೆ, ವೀರು ಮಾಡಿಸಿದ್ವಿ. ಸಖತ್ತಾಗಿ ಗೋಲ್ಡ್ ಅಂತೂ ಚೆನ್ನಾಗಿ ತೊಗೊಂಡು ಇಟ್ಕೊಂಡಿದ್ವಿ. ಸೊ ಅದೊಂದು ನಾವು ಒಂದು ಮೇನ್ ಸೇವಿಂಗ್ಸು ಆ್ಯಂಡ್ ಇನ್ವೆಸ್ಟ್ಮೆಂಟ್ ಥರ ಮಾಡ್ಕೊಂಡಿದ್ದು ಬಂತು ಮೇಡಮ್ ಇಂದ.
ಮೇಡಮ್ ಮೇಡಮ್ ಇಂದ ತುಂಬಾ ನಮ್ಗೆ ಹೆಲ್ಪ್ ಆಗಿದೆ. ಅವ್ರು ನಮ್ದು ಏನೋ ಸಾಲಾಗಿಲ್ಲ ಇಲ್ದೆ ಏನೋ ಮಾಡಿದೀವಿ ಅಲ್ಲ. ಅದ್ರದ್ದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು, ತುಂಬಾನೇ ಇದೆ. ಯಾಕಂದ್ರೆ ನೀವು ನಂಬಲ್ಲ, ಇವತ್ತವರೆಗೂ ನಾವು ಯಾವುದೇ ರೀತಿ ಲೋನ್ ಅಂದ್ರೆ ದೊಡ್ಡ ಲೋನ್ ಅಲ್ಲ, ಏನೂ ಹೋಗಿಲ್ಲ. ದೊಡ್ಡ ಲೋನ್ ಏನು, ಕಾರ್ ಲೋನು, ಬೈಕ್ ಲೋನು, ಇಲ್ಲ ನಮ್ಮನೆ ಅಪ್ಲಯನ್ಸಸ್ ಲೋನು, ಆ ಥರದ್ದೆಲ್ಲ ಏನೂ ಹೋಗಿಲ್ಲ ನಾವು. ಯಾಕಂದ್ರೆ ನಾನೇ ಸಿಟಿ ಬ್ಯಾಂಕ್ ಅಲ್ಲಿ ಒಂದಾನೊಂದು ಕಾಲದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಯಾಕಂದ್ರೆ ಕಲೆಕ್ಟ್ ಮಾಡ್ತಾ ಇದ್ದೆ ಲೋನ್, ಪರ್ಸನಲ್ ಲೋನ್ ಕಲೆಕ್ಟ್ ಮಾಡ್ತಾ ಇದ್ದೆ ಫೋನ್ ಮಾಡಿ. ಅವಾಗ ಅಲ್ಲಿ ಮಾತಾಡೋ ರೀತಿ, ಅವ್ರು ಮಾತಾಡೋ ರೀತಿ, ನಾವು ಮಾತಾಡೋ ರೀತಿ ಹೆಂಗಿತ್ತು ಅಂತ ಮನೆ ಹತ್ರ ಬಂದ್ರೆ ಹೆಂಗಿರುತ್ತೆ ಅವೆಲ್ಲ ನಮಗ್ ಬೇಡ, ಅವೆಲ್ಲ ಟೆನ್ಷನ್ನೇ ಬೇಡ. ಚಿಕ್ಕದಾದ್ರೆ ಓಕೆ, ದೊಡ್ಡ ಪರ್ಸನಲ್ ಲೋನ್ ಎಲ್ಲ ಮಾತುಗಳು ಕೇಳಕ್ಕಾಗಲ್ಲ, ರಿಸ್ಕು ಪ್ಲಸ್ ಮಾತುಗಳು ಕೇಳಕ್ಕಾಗಲ್ಲ, ಆಮೇಲೆ ಡಬಲ್ ದ ಇಂಟ್ರೆಸ್ಟ್ ಆ ಥರದ್ದೆಲ್ಲ ಸುನಿಗೆ ಇದ್ದಿದ್ರಿಂದ ನಮ್ಗೆ ನಾವು ಮುಂಚೆನೆ ಡಿಸೈಡ್ ಮಾಡ್ಬಿಟ್ಟಿದ್ವಿ. ಒಂದ್ ಏನಂದ್ರೆ ನಾವ್ ಏನೇ ಬೈ ಮಾಡ್ತೀವಿ ಅಂದ್ರು ಫಸ್ಟ್ ದುಡ್ಡು ಕೊಡ್ತೀವಿ, ಲೇಟ್ ಮಾಡ್ತೀವಿ, ಆ ದುಡ್ಡನ್ನ ಅರೇಂಜ್ ಮಾಡೇ ಹೋಗಿ ತರ್ತೀವಿ. ನಮ್ ಕಾರ್ಗೂ ನೀವು ನಂಬ್ತಿರಲ್ವ, ನಾವು ಫುಲ್ ಕ್ಯಾಶ್ ಅಲ್ಲಿ ತಂದ್ವಿ. ಅದೊಂಥರ ಚೆನ್ನಾಗೂ ಅನ್ಸುತ್ತೆ ಆಯ್ತಾ, ನಿಮ್ಗೆ ಒಂಥರ ಫುಲ್ ಫೀಲ್ ಎಲ್ಲ ಚೆನ್ನಾಗಿರುತ್ತೆ, ತಲೆನೋವಿಲ್ಲ. ಯಾವ್ದೇ ತಗೊಂಡೋಗ್ತೀರಾ ಫುಲ್ ಲೇಟ್ ಆದ್ರೂ ಪರವಾಗಿಲ್ಲ, ಸೇವ್ ಮಾಡಿ ತರ್ತೀರಾ. ಆ ತರ. ಇವಾಗ ನೋಡಿ 5 ವರ್ಷ 10 ವರ್ಷ EMI ಕಟ್ಬೇಕು, ಅದಕ್ಕೆ ನೀವು 10 ಲಕ್ಷ ದುಡ್ಡು ತಗೊಂಡಿದ್ರೆ 20 ಲಕ್ಷ ಆಬ್ವಿಯಸ್ಲಿ ಕಟ್ಟಿರ್ತೀರಾ. ರೀಸೆಂಟ್ ಒಂದು ವಿಡಿಯೋ ನೋಡಿದೆ, ಯಾರೋ ಒಬ್ಬ ಮನೆ ತಗೊಂಡವನೆ, ಪಾಪ ಅವ್ನಿಗೆ ಕೆಲಸದಿಂದ ತೆಗ್ದಾಕ್ಬಿಟ್ಟಾರ IT ಕಂಪ್ನಿಯಿಂದ. 3 ತಿಂಗಳಲ್ಲಿ ಲೋನ್ ಕೊಟ್ಟಿಲ್ಲ, ಬ್ಯಾಂಕ್ ಅವ್ರು ಬಂದು 15 ಲಕ್ಷ ಕೊಟ್ಟು ಅವ್ನು 1 ಕೋಟಿ 1.5 ಕೋಟಿ ಕೊಟ್ಟು ತಗೊಂಡು ಮನೆ ತಗೊಂಡಿದ್ದು. ಕಟ್ಟಕ್ಕಾಗಿಲ್ಲ 3 ತಿಂಗಳು ಅಂದ್ಬಿಟ್ಟು ಬ್ಯಾಂಕ್ ಅವ್ರು ಬಂದು ಆಪ್ಷನ್ ಅಲ್ಲಿ ಸೇಲ್ ಮಾಡ್ಬಿಟ್ಟು ಅವ್ನಿಗೆ ಅದೇ ಕೈಯಲ್ಲಿ 15 ಲಕ್ಷ ಇಟ್ಬಿಟ್ಟು ಹೊಟ್ಟೋದ್ರಂತೆ. ಮನೇನೂ ಹೋಯ್ತು. ಈಗ 15 ಲಕ್ಷ ಇಟ್ಕೊಂಡು ಏನ್ ಮಾಡಕ್ಕಾಗುತ್ತೆ ಹೇಳಿ, ನೀವು ಕೆಲಸ ಹೋಗಿರುತ್ತೆ. ಸೊ ಈ ತರದೆಲ್ಲ ತುಂಬಾ ಇರುತ್ತೆ. ತಗೊಳ್ಳೇಬಾರ್ದು ಅಂತಲ್ಲ, ಇವಾಗ ಒಂದ್ ಮನೆ ಕಟ್ತೀವಿ ಅಂದ್ರೆ ಲೋನ್ ಬೇಕೇ ಬೇಕು, ಅದು ಬೇರೆ ಪ್ರಶ್ನೆ. ಬಟ್ ನೀವು ನೋಡಿ ಮಾಡಿ ತಗೋಬೇಕು. ಇವಾಗ 90% ಲೋನು 70% ಲೋನ್ ಎಲ್ಲ ತಗೊಳ್ಳೋದು ತುಂಬಾ ರಿಸ್ಕ್. ನಿಮ್ಮ ಹತ್ರ 50% ನಿಮ್ಮ ಹತ್ರ ಇರಬೇಕು, 50% ಲೋನ್ಗೆ ಹೋಗ್ತೀರಾ, ಇಲ್ಲ ಆ ಥರ 60-40 ಆ ಥರ ನೋಡಿಕೊಂಡು ನಿಮ್ಮ ಕೈಯಲ್ಲಿ ಪ್ಲಾನಿಂಗ್ ಮಾಡಿಕೊಂಡು ಅದ್ರ ಮೇಲೆ ನೀವು ಲೋನ್ಗೆ ಹೋಗಿ. ಸುಮ್ಮನೆ ಜೀವನನ ರಿಸ್ಕ್ ಮಾಡ್ಕೋಬಾರ್ದು. ನೀವು ನೋಡ್ಕೊ ಬಂದಿದ್ದೀರಾ 9 ವರ್ಷದಿಂದ, ನಮ್ಮ ಲೈಫ್ ಸ್ಟೈಲ್ ಎಷ್ಟು ಆರಾಮಾಗಿತ್ತು ಅಂತ. ಇಷ್ಟೆಲ್ಲ ನಾವು ಜಾಸ್ತಿ ಕಮಿಟ್ಮೆಂಟ್ ಮಾಡ್ಕೊಳಕ್ ಹೋದ್ರೆ ಅಷ್ಟು ಆರಾಮಾಗಿರೋದಿಲ್ಲ. ಆಮೇಲೆ ನೀವು ಎಲ್ಲದಕ್ಕೂ ಕೈ ಕಟ್ಟಿದಂಗೆ ಆಗುತ್ತೆ, ಅದೆಲ್ಲ ಈಸಿ ಇರೋದಿಲ್ಲ. ಇವಾಗ ನಾವು ಏನೋ ಒಂದು ತಿನ್ಬೇಕನ್ಸುತ್ತೆ, ಏನೋ ಒಂದು ಶಾಪಿಂಗ್ ಮಾಡ್ಬೇಕಾಗುತ್ತೆ, ಇಲ್ಲ ಎಲ್ಲೋ ಒಂದು ಟ್ರಿಪ್ ಹೋಗ್ಬೇಕನ್ಸುತ್ತೆ, ಆರಾಮಾಗಿ ಇರೋ ಥರ ಇರಬೇಕು. ಜಾಸ್ತಿ EMIಗಳು ಈ ಥರದ್ದೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನೂ ಚಿಕ್ಕ ವಯಸ್ಸಿರುತ್ತೆ, ಎಂಜಾಯ್ ಮಾಡಿ. ಅದರಲ್ಲೂ ಒಂದು ಸ್ವಲ್ಪ ಈ ಥರ ನೋಡಿ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ತುಂಬ ಜನ ನಿಂದು ಶೇರ್ ಮಾರ್ಕೆಟು, ಟ್ರೇಡಿಂಗ್ ಅದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ರಿಸ್ಕ್ ಅದನ್ನೆಲ್ಲ ಹೇಳೋದು. ಸೊ ಅದಕ್ಕೆ ಹೇಳೋದು ಬೇಡ ಅಂತ ನಾವು ಅನ್ಕೊಂಡಿದೀವಿ. ನೋಡೋಣ ಫ್ಯೂಚರ್ ಅಲ್ಲಿ ಏನಾದ್ರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಮಾರ್ಕೆಟ್ ಅಷ್ಟೊಂದು ಸರಿ ಇಲ್ಲ, ಇನ್ಫ್ಲೇಷನ್ ಆಯ್ತೈತೆ, ರಿಸೆಷನ್ ಇದೆ, ಅವೆಲ್ಲ ಯಾವುದು ಇನ್ವೆಸ್ಟ್ ಮಾಡಕ್ ನಾವ್ ಹೇಳಿದ್ರು ಅದು ನಿಮ್ಗೆ ಪ್ರಾಬ್ಲಮ್, ಲಾಸ್ ಆಗ್ಬಿಟ್ರೆ ಕಷ್ಟ. ಅದು ಒಂದು ನೋಡೋಣ ಫ್ಯೂಚರ್ ಅಲ್ಲಿ. ಅದು ಗುಡ್ ಇನ್ವೆಸ್ಟ್ಮೆಂಟ್, ಬಟ್ ರಿಸ್ಕ್ ನಾಲೆಜ್ ಇರಬೇಕು. ಅದ್ರಿದ್ರೆ ರಿಸ್ಕ್ ಜಾಸ್ತಿ ಅಲ್ಲ. ಎಸ್, ಐ ಆಮ್ ಸಾರಿ. ಓಕೆ, ಅದೇ ಹೇಳ್ದಂಗೆ ರಿಸ್ಕು, ನಿಮ್ ನಾಲೆಜ್ ಎಲ್ಲ ಇರಬೇಕು. ಅದ್ರ ಬಗ್ಗೆ ಸುಮ್ಮನೆ ನಾವು ಹೇಳ್ಬಿಟ್ಟು ನೀವು ಆಮೇಲೆ ಕೈ ಸುಟ್ಕೋಬಾರ್ದು, ಅದಕ್ಕೆ ನಾವು ಅದ್ರ ಬಗ್ಗೆ ಜಾಸ್ತಿ ಏನು ಮಾತಾಡಲ್ಲ. ನೋಡೋಣ ಫ್ಯೂಚರಲ್ಲಿ ನಮಗೆ ಶೇರ್ ಮಾಡಬೇಕು, ನಿಮ್ಗೆ ಏನಾದ್ರು ಹೆಲ್ಪ್ ಆಗ್ಬೋದು, ಆ ಥರದ್ದೆಲ್ಲ ಏನಾರು ಇದ್ರೆ ಖಂಡಿತ ಶೇರ್ ಮಾಡ್ತೀವಿ. ಲಾಭ ಆ ಥರದ್ದೆಲ್ಲ ನಮಗೆ ಚೆನ್ನಾಗಾದಾಗ ನಾವು ಖಂಡಿತ ನಿಮ್ಗೆ ಹೇಳ್ತೀವಿ. ಬಟ್ ಆಸ್ ಆಫ್ ನಾವು ಅದ್ರ ಬಗ್ಗೆ ಎಲ್ಲ ಹೇಳಲ್ಲ. ಅದರಲ್ಲೂ ನಾವು ಸ್ವಲ್ಪ ಒಂದು ಎಷ್ಟು ಬೇಕು ನಾವು ಅಷ್ಟನ್ನ ಇನ್ವೆಸ್ಟ್ ಥರ ಮಾಡ್ಕೊಂಡಿದ್ದೀವಿ, ನಮಗೆ ನಾಲೆಜ್ ಇರೋದ್ರಿಂದ. ಸೊ ನೀವು ನೋಡಿ ಮಾಡಿ ಮಾಡ್ಕೊಳ್ಳಿ. ಆಮೇಲೆ ESIP ಆ ಥರ ಮ್ಯೂಚುವಲ್ ಫಂಡ್ಸ್ ಅದೆಲ್ಲ ಇರುತ್ತೆ, ಬಟ್ ಎಲ್ಲಾನು ರಿಸ್ಕ್ ಇರುತ್ತೆ. ಸೊ ನೋಡಿ ಮಾಡಿ ನೀವು ಮಾಡ್ಕೋಬೋದು. ಸೇಫರ್ ಸೈಡ್ ಅಂದರೆ ಈ ಥರ ಏನಾದ್ರು ಗೋಲ್ಡ್, ಲ್ಯಾಂಡ್, ಸಿಲ್ವರ್ ಆ ಥರದ ಮೇಲೆ ಹಾಕೊಳ್ಳಿ ಬೆಸ್ಟು. ಸೊ ಇದನ್ನ ಹೇಳಕ್ಕೆ ಅಂತಾನೆ ನಾವು ಇದು ಮೇನ್ ನಮ್ಮ ವಿಡಿಯೋ. ಏನಂದ್ರೆ ನಮ್ಮ ಲೈಫಲ್ಲಿ ನಾವು ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಬಂದಿದ್ದು. ಫಸ್ಟ್ ಶೀಟ್ ಮನೆಯಲ್ಲಿ ಇದ್ದಿದ್ದು ನಾವು, ಇವರು ನಾವು ರೆಂಟಲ್ ಇದೆ ಶೀಟ್ ಮನೆನ, ಇವರು ಶೀಟ್ ಮನೆ, ಅಲ್ಲಿಂದ ಇವಾಗ ಒಂದು ಹಂತಕ್ಕೆ ಬಂದಿದ್ದೀವಿ. ಇನ್ನೂ ಒಂದು ಸ್ಟೆಪ್ ಇದೆ, ಅದು ನಾವು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಅದರಲ್ಲೂ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಬೇಕೇ ಬೇಕು. ಬಟ್ ಇವತ್ತು ಒಂದು ಸ್ಟೇಜಲ್ಲಿ ಇದ್ದು ನಾವು ನಿಮ್ಮ ಜೊತೆ ನಮ್ಮ ಏನಂತೀರಾ ಇದೊಂದು ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಖುಷಿ ಅನ್ಸುತ್ತೆ. ಎಲ್ಲ ಮೇಡಮ್ ಅವ್ರಿಗೆ ಕ್ರೆಡಿಟ್.
ನಮ್ದು ಒಂದು ಅಳಿಲ್ ಸೇವೆ ಮಾಡಿದ್ದೀವಿ, ಅವ್ರದ್ದು ಮೇಡಮ್ ಅವ್ರದ್ದು ಜಾಸ್ತಿ ಇರೋದು. ಆ ಥರ ಎಲ್ಲ ಏನಿಲ್ಲ. ಗಂಡ ಹೆಂಡತಿ ಅಂದಮೇಲೆ ಯಾವತ್ತೂ ಏನು ಗೊತ್ತಾ, ನಂದು ಒಂದು ಇರೋದೇನಂದರೆ ಅವ್ನು 50 ನಾನು 50 ಆ ಥರ ಅಲ್ಲ. ಇವಾಗ ನಾನು ದುಡ್ದಿದ್ದಲ್ಲ ಅವನದೇ, ಅವ್ನು ದುಡ್ದಿದ್ದಲ್ಲ ಕಷ್ಟಪಟ್ಟಿದ್ದು ಸ್ವಲ್ಪ ಜಾಸ್ತಿ ಇವರೇ. ನಾವು ಸ್ವಲ್ಪ ನಮ್ದು ಅವಾಗಿನ ಸೇವಿಂಗ್ಸ್ ಇತ್ತು, ಅದ್ರ ಜೊತೆ ಸೇರಿ ಇವರು ಮ್ಯಾಚ್ ಮಾಡಿ ಏನೋ ಒಂದು ಹಂತಕ್ಕೆ ಬಂದಿದ್ದೀವಿ. ಒಬ್ಬರೇ ದುಡಿಯೋದ್ರೆ ಬೆಂಗಳೂರು ಜನದಲ್ಲಿ ನಡ್ಸೋಕ್ಕಾಗಲ್ಲ. ಈಗ ನಾನು ಏನೋ ಒಂಚೂರು ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ಮಾಡಿ, ಇಲ್ಲ ಪ್ರಮೋಷನ್ಸ್ ಮಾಡಿ, ಈ ಥರದ್ದೆಲ್ಲ ಮಾಡಿ ಸೇವ್ ಮಾಡಿ ಎಷ್ಟಾಗುತ್ತೆ ಅಷ್ಟು ನಾನು ಹೆಲ್ಪ್ ಮಾಡಿದ್ದೀನಿ. ಅದು ಒಂದು ಖುಷಿ ನನಗೆ. ನಮ್ಮ ಲೈಫ್ ಬೆಟರ್ ಆಗೋಕ್ಕೆ ನಂದು ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ನು. ಯಾಕಂದರೆ ಬರೀ ಸುನಿ ದುಡ್ಡಲ್ಲೇ ಎಲ್ಲ ನಾನು ಮಾಡ್ತೀನಿ ಅಂದರೆ ಆಗಲ್ಲ. ಯಾಕಂದರೆ ತುಂಬ ಕಷ್ಟ ಇದೆ. ಅದರಲ್ಲೂ ನಮ್ಮ ಥರ ಫುಲ್ ಲೈಫಾಗಿ ಎಲ್ಲ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟನೇ. ನೀವು ನಂಬ್ತಿರಲ್ಲೋ, ನಮ್ಮ ಮನೇಲಿ ತುಂಬ ಖರ್ಚು. ನಾನು ಸಖತ್ತು ಶಾಪಿಂಗ್ ಆಗಿರ್ಬೋದು, ಆಮೇಲೆ ಎಲ್ಲನೂ ನಮ್ಮ ಮನೇಲಿ ಫುಡ್ಡಿಂದ ಎಲ್ಲನೂ ಸ್ವಲ್ಪ ಜಾಸ್ತಿ ಖರ್ಚು ಜಾಸ್ತಿ ನಮ್ಮ ಮನೇಲಿ. ಸೊ ಆ ಥರ ಮಾಡುವಾಗ ನಮ್ಮದು ಸಪೋರ್ಟ್ ಇರಬೇಕು. ಇವಾಗ ನಾನು ಎಲ್ಲರೂ ಹೋದರೆ ಫೋನ್ ಎತ್ತಿಂಗ್ ಪೇ ಮಾಡೋ ಥರ ನನಗೆ ಒಂದು ಮಾಡ್ಕೊಂಡಿದ್ದೀನಿ. ಸೊ ಅದೊಂಥರ ಖುಷಿ ಅನ್ಸುತ್ತೆ. ಎಷ್ಟೊಂದು ಗೋಲ್ಡ್ ನಾನು ತೆಗೆದಿಟ್ಕೊಂಡೆ, ಅದನ್ನೆಲ್ಲ ನನಗೆ ಹೆಲ್ಪ್ ಆಯಿತು. ಇವಾಗಲೂ ನೋಡಿ, ಇವಾಗ ಈಗಲೂ ನಾನು ರೀಸೆಂಟಾಗಿ ನಿಮಗೆ ಗೊತ್ತಿರ್ಬೋದು, GRT ಹೋದಾಗ ಆಲ್ಮೋಸ್ಟ್ ನಮ್ಗೆ ಎಷ್ಟು ಪ್ರಾಫಿಟ್ ಬಂತು, 1.5 ಲಕ್ಷ. ಅವಾಗ ಕಟ್ಟಿ ಕಡಿಮೆ ಇದ್ದ ಕಟ್ಟಿದ್ದು ನಾವು ಒಂದು 3 lakhs ಕಟ್ಟಿದ್ವಿ ಅಲ್ಲ. ನನಗೂ ಹೇಳ್ದೆ ಕಟ್ಟು ಅಂತ, ಕಟ್ಟಿಲ್ಲ. ಸುನಿ ಹೇಳ್ದೆ ಕಟ್ಟು ಅಂತ. ಅವ್ರು ಅವಾಗ ಇಲ್ಲ ನಂಗೆ ಬೇರೆ ಅದೇ ಅವ್ರು ಹೇಳ್ತಾರೆ ಶೇರ್ ಮಾರ್ಕೆಟ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ರು. ಬಟ್ ನಾನಿಲ್ಲ, ನಾನು ಕಟ್ಕೋತೀನಿ ಅಂದ್ಕೊಂಡು ನಾನು ಅಕೌಂಟ್ ಕಟ್ಕೊಂಡೆ. 3 ಲಕ್ಷ ಕಟ್ಟಿದ್ದೆ ನಾನು. ಬಟ್ ನಂಗೆ ಲಾಸ್ಟಲ್ಲಿ 4.5 ಲಕ್ಷದ್ದು ಗೋಲ್ಡ್ ಸಿಕ್ತು. 1.25 ಲಕ್ಷ ನನಗೆ ಪ್ರಾಫಿಟ್ ಆಯಿತು. ಸೊ ಈ ಥರ ಎಲ್ಲ ಪ್ರಾಫಿಟ್ ಆಗಿರೋದ್ರಿಂದ ಹೆಲ್ಪ್ ಆಗಿದೆ. ಸೊ ನಮ್ಮ ನಾಲೆಡ್ಜು ನಮ್ಗೆ ಏನು ಗೊತ್ತೋ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ LIC ಬಗ್ಗೆ ಇಲ್ಲ ಇನ್ಶೂರೆನ್ಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ನನಗೆ ಹೇಳಿ. ಆ್ಯಂಡ್ ಏನು ಅನ್ನಿಸ್ತು ಇದನ್ನು ನೋಡಿದಾಗ ನಿಮಗೆ ಅಂತಲೂ ನಮಗೆ ತಿಳಿಸ್ಕೊಡಿ. ನೀನು ಇನ್ನೂ ಏನಾರು ಇದ್ರೆ ಹೇಳು, ಆಮೇಲೆ ಮಾತಾಡೋಕೆ ಬಿಟ್ಟಿಲ್ಲ ಅಂತೆಲ್ಲ ಹೇಳಿ. ಇಲ್ಲ ಅಷ್ಟೇ, ಇದು ಫಸ್ಟ್ ಪಾರ್ಟ್ 1. ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಹೇಳ್ತೀವಿ. ಯಾಕಂದ್ರೆ ಇದು ಸ್ಟಾರ್ಟಿಂಗ್ ಇಂದ ಇಲ್ಲಿ ಗಂಟ ಬಂದಿರೋದು. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ನಮ್ದು ಸ್ಟೆಪ್ಸ್ ಏನಿದೆ ನಾವು ಅದನ್ನ ಪ್ಲಾನ್ ಮಾಡಿದ್ವಿ, ಹೆಂಗೆ ಪ್ಲಾನ್ ಮಾಡಿದೀವಿ, ಅದೆಲ್ಲ ವೀರಿಗೆ ಹೆಂಗ್ ಸೆಕ್ಯೂರ್ ಮಾಡಿದೀವಿ, ಲೈಫ್ ಸೆಕ್ಯೂರ್ ಮಾಡಿದೀವಿ ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಇವಾಗ ನೋಡಿ, ನಾನು ಅವಾಗಲೇ ಹೇಳಿದೆ ಅವ್ನಿಗೆ ಇನ್ಶೂರೆನ್ಸ್ ಎಲ್ಲ ನಾವು ಮಾಡಿದೀವಿ, ಎಜುಕೇಶನ್ದು ಸೇವ್ ಮಾಡಿದೀವಿ. ಇವಾಗ ನೋಡಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ಏನೋ ನಾವು ಕಟ್ಟಬೇಕಷ್ಟೇ. ಅದಾದ್ಮೇಲೆ ಅವನಿಗೆ ಲೈಫ್ ಟೈಮ್ವರೆಗೂ ಸೆಕ್ಯೂರ್ ಮಾಡಿದ್ದೀವಿ. ಸೊ ಅದರದ್ದೆಲ್ಲ ನಾನು ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತೀನಿ. ಫ್ಯೂಚರಲ್ಲಿ ನಾವು ಎಷ್ಟು ನಮ್ಮ ಮಕ್ಕಳಿಗೆ ಸೇಫ್ ಮಾಡ್ಬೋದು ಅಷ್ಟು ನಾವು ಪ್ರಯತ್ನ ಪಟ್ಟಿದ್ದೀವಿ, ಕೈ ಮೀರಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಎಲ್ಲ ನಾವು ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಈ ವ್ಲಾಗ್ ಹೇಳುವಾಗ ಏನೋ ಒಂಥರ ಖುಷಿ ನೋಡಿ, ಆಮೇಲೆ ನಿಮಗೂ ಡ್ರ್ಯಾಗ್ ಅನ್ಸುತ್ತೆ, ಬೋರ್ ಅನ್ಸ್ಬೋದು. ಬಟ್ ಈ ವ್ಲಾಗ್ ಮಾಡುವಾಗ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೇಳುವಾಗ ಏನೋ ಒಂಥರ ಖುಷಿ. ಯಾಕೇಳಿ ಎಲ್ಲಿದ್ವಿ, ಇವಾಗ ಎಲ್ಲಿವರೆಗೂ ಬಂದಿದ್ದೀವಿ, ಏನೇನಾಯಿತು ಅದೆಲ್ಲ ನಿಮ್ಗೊಂದು ಗ್ಲಿಮ್ಸ್ ಕೊಟ್ಟಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ನೀನು ಇನ್ನೇನು ಹೇಳ್ತೀಯ? ಯಾರು ನ್ಯೂಲಿ ವೆಡ್ ಮದುವೆ ಆಗಿರ್ತಾರೆ, ನಮ್ಮ ಥರ ಲವ್ ಮಾಡಿ ಅರೇಂಜ್ ಮ್ಯಾರೇಜೋ ಏನೋ ಆಗಿರ್ತಾರೆ, ಒಂದು ಜೀವನ ಕಟ್ಕೋಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀಯ? ಬಾಡಿಗೆ ಮನೇಲಿರೋರಿಗೆ ನಮ್ದೇನಿದೆ, ನಮ್ದು ಸ್ಟ್ರಾಟಜಿ ಸ್ವಲ್ಪ ಬಾಡಿಗೆನ ಕಟ್ಟೋ ಬದಲು ಲೋನ್ ತಗೊಂಡು ಲೀಸ್ಗೆ ಹಾಕೊಂಬಿಡಿ. ಯಾಕಂದ್ರೆ ಚಿಕ್ಕ ಅಮೌಂಟ್ ಬೇಗ ಕಟ್ಬಿಡ್ಬೋದು. ನೀವು ಬರ್ತಾ ಇರೋ ದುಡ್ಡಲ್ಲ ಕಟ್ತಾ ಇದ್ರೆ ಸೇವಿಂಗ್ ಆಗುತ್ತಲ್ಲ ಅಲ್ವಾ? ನೀವು ಅಲ್ಲಿ ಯಾರಿಗೋ ಬೇರೆಯವ್ರು ಕೊಡೋ ಬದಲು ದುಡ್ಡು ನಿಮ್ ಲೋನ್ ಕಟ್ತೀಯಾ, ಲಾಸ್ಟಲ್ಲಿ ಎಂಡ್ ಆಫ್ ದ ಡೇ ನೀವು ಲೀಸ್ ಪೀರಿಯಡ್ ಮುಗಿಯೋದಾದ್ಮೇಲೆ 10 ಲಕ್ಷ 5 ಲಕ್ಷ ಲೀಸ್ ಪೀರಿಯಡ್ ಆಗಿದ ತಕ್ಷಣ ನಿಮ್ಗೆ ಅಮೌಂಟ್ ನಿಮಗೆ ಬರುತ್ತೆ. ನೆಕ್ಸ್ಟ್ ಹಂಗಾಗಿ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಅಂದ್ರೆ ನೀವು ಹೊಸಬ್ರಿಗೆ ಹೇಳ್ತಾರೆ, ನಿಮ್ಮ ಹತ್ರ ಆಲ್ರೆಡಿ ದುಡ್ಡಿದ್ರೆ ಲೀಸ್ಗೆ ಹಾಕೊಳ್ಳಿ ಬೆಸ್ಟ್. ನೋಡ್ಬಿಟ್ಟು ಹಿಂದೆ ಮುಂದೆ ನೋಡಿ. ಸಿಗೋದಿಲ್ವಲ್ಲ ಸುನಿ? ಸಿಗುತ್ತೆ ಅಂದ್ರೆ ಇವಾಗ ಯಾರು ಮನೆ ಕಟ್ತಾ ಇರೋರು ಪಾಪ ಅವ್ರಿಗೂ ತೊಂದರೆ ಇದ್ರೆ ಲೀಸ್ ಕೊಡ್ತಾರೆ. ಆಮೇಲೆ ರಿಟರ್ನ್ ನೆಕ್ಸ್ಟ್ ಯಾರಾದ್ರೂ ಬಂದ್ರೆ ಅವ್ರು ಅದ್ಲ ಬದಲು ಮಾಡಿ ಕೊಡ್ತಾರೆ. ಬಟ್ ಹಿಂದೆ ಮುಂದೆ ನೋಡಿ ಕೊಡಿ, ನೋಡಿ ಆ ಥರ ಮಾಡ್ಕೊಳ್ಳಿ. ನಾವು ಮಾಡಿರೋ ಸ್ಟ್ರಾಟಜಿ ಇದು. ಇದನ್ನೇ ಮಾಡ್ಬೇಕು, ನೀವು ಇದನ್ನೇ ಫಾಲೋ ಮಾಡ್ಬೇಕು ಅಂತ ಇಲ್ಲ. ನಿಮ್ಗೂ ಎಲ್ಲರಿಗೂ ಬುದ್ಧಿ ಇರುತ್ತೆ, ನೋಡಿ ಹಿಂದೆ ಮುಂದೆ ನೋಡಿ ಮಾಡಿ. ನೆಕ್ಸ್ಟ್ ಅಷ್ಟೇ, ಅದೇ ಸೇವಿಂಗ್ಸ್. ನೆಕ್ಸ್ಟ್ ನಾವು ಇದೇನೇನ್ ಮಾಡಿದೀವಿ, ಯಾರ ಡೌಟ್ ಇದ್ರೆ ಕೇಳಿ, ಮೇಡಮ್ ಹೇಳ್ತಾರೆ. ಇವರು ಹೇಳ್ತಾರೆ, ವಾಯ್ಸ್ ಮೆಸೇಜ್ ಇದೆ ಇವಾಗ ಕಮೆಂಟ್ ಸೆಕ್ಷನ್ ಅಲ್ಲಿ, ಗೊತ್ತಾ? ಕಮೆಂಟ್ ಸೆಕ್ಷನ್ ಅಲ್ಲಿ ವಾಯ್ಸ್ ರಿಪ್ಲೈ ಕೊಡ್ಬೋದು. ಆಮೇಲೆ ಇನ್ನೇನು ನಿಂದು ಹೊಸ ಲುಕ್ ಬಗ್ಗೆ ಹೇಳು. ಸುನಿಲ್ ಯಾಕೆ ಹಿಂಗೆ ಅಂತ ಯಾರು ಕ್ವಶನ್ ಕೇಳ್ತಾರೆ. ಸಮ್ಮರ್ ಅಲ್ವಾ, ಹಿಂಸೆ ಆಗುತ್ತೆ. ಕೂದ್ಲು ಉದುರ್ತಾ ಇದೆಯಲ್ಲ, ನಮ್ಮ ತಂದೆಗೂ ಇರ್ಲಿಲ್ಲ ಕೂದ್ಲು. ನಾನಾದ್ರೂ ಇಸ್ಕೊಂಡ ಅಂದ್ಬಿಟ್ಟು ಮೇಂಟೈನ್ ಮಾಡ್ತಾ ಇದೀನಿ. ಶಾರ್ಟ್ ಹೇರ್ ಕಟ್ ಮಾಡಿ ಎಣ್ಣೆ ಹಾಕಿ ಮೇಂಟೈನ್ ಮಾಡ್ತಾ ಇದೀನಿ. ಯಾಕಂದ್ರೆ ದೊಡ್ಡದಾಗಿದ್ರೆ ಬಾಚ್ತಾ ಇರ್ತೀವ, ಕೂದಲು ಉದುರೈತೈತೆ. ಆಮೇಲೆ ಈ ಏಜ್ಗೆನೆ ಸ್ವಲ್ಪ ಇಲ್ಲಿ ಬಾಣ್ಲಿ ಆಗ್ಬಿಟ್ರೆ ಕಷ್ಟ ಅಲ್ವಾ, ನಾವು ಮೇಂಟೈನ್ ಮಾಡ್ಬೇಕು ಮೇಡಮ್ ಅವ್ರ ಜೊತೆ. ಏನಿದು ಮೇಡಮ್ ಅನ್ಕೊಂಡು ನೀನು
ಅದಕ್ಕೆ ಒಂದು ಹೊಸ ಸಮ್ಮರ್ ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ಬಿಟ್ಟು ನಂಗೆ ಇಷ್ಟ ಇಲ್ಲ ಈ ಥರದ್ದೆಲ್ಲ ಶಾರ್ಟ್ ಹೇರ್ ಏನಿದೆ ಎಲ್ಲ ಚೆನ್ನಾಗಿ ಕಾಣ್ತೈತೆ. ಒಳ್ಳೆ ಮಿಲಿಟ್ರಿ ಆರ್ಮಿ ಆಫೀಸರ್ ಇದ್ದಾಗಿಲ್ವಾ? ಹೌದಂತೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನಂಗೆ ಇಷ್ಟ ಅಲ್ಲ, ನಂಗೆ ಜಾಸ್ತಿ ಒಂದು ಬಿಯರ್ಡು ಕೂಲೆಲ್ಲ ಜಾಸ್ತಿ ಇದ್ರೆ ನನಗೆ ಸಮ್ಮರಲ್ಲಿ ಹಿಂಗೆ ಇರಬೇಕು. ಓಕೆ, ಏನು ಮಾಡೋಕ್ಕಾಗಲ್ಲ. ಅವ್ರಿಗೂ ಕಂಫರ್ಟಬಲ್ ಇಂಪಾರ್ಟೆಂಟ್. ಇವಾಗ ನಮ್ಮ ಪ್ರಿಫರೆನ್ಸಸ್, ನಮ್ಮ ಆಸೆಗಳು ಏನಿರ್ತೋ ಆ ಥರ ಅವ್ರಿಗೆ ಹೆಂಗೆ ಕಂಫರ್ಟಬಲ್ ಆಗಿರ್ತಾರೆ ಹಂಗೆ ಮನೇಲಿ ಇರಲಿ. ನಿಜವಾಗ್ಲೂ ನನಗೂ ನೋಡಿ ಶಕೆ ಅಂತಾನೆ ನಾನು ಕೂದಲು ಎತ್ತಿ ಕಟ್ಬಿಟ್ಟಿದ್ದೀನಿ, ಹಿಂಸೆ ಆಗಬಾರ್ದು ಅಂತ. ಕತ್ತತ್ರ ಎಲ್ಲ ಇದ್ರೆ ಒಂಥರ ನನಗಿದ್ರೆ ಇಷ್ಟ ಆಗುತ್ತೆ. ಹಿಂಸೆ ಕೈಯಲ್ಲಿ ಏನಾದ್ರು ಇದ್ರೆ ನಮ್ಗೆ ಆರಾಮಾಗಿರ್ಬೇಕು, ಸಿಂಪಲ್ ಆಗಿ. ಆಮೇಲೆ ಇನ್ನೊಂದು ನಾನು ಒಂದು ಟಿಪ್ ಕೊಡ್ತೀನಿ, ಜಾಸ್ತಿ ಖರ್ಚು ಮಾಡಕ್ ಹೋಗ್ಬಿಡಿ, ಉಳಿಸ್ಕೊಳ್ಳಿ. ಯಾಕಂದ್ರೆ ಅದು ನಾವು ಮಾಡಿದೀವಿ ಆಯ್ತಾ ತಪ್ಪು. ಸೊ ಅದಕ್ಕೆ ಹೇಳ್ತಾ ಇದೀವಿ. ಗೊತ್ತಿರ್ಲಿಲ್ಲ, ನಮ್ಗೆ ಯಾರು ಹೇಳೋರು ಇರ್ಲಿಲ್ಲ. ಅದಕ್ಕೆ ಅವಾಗ ನಾವು ಬೇಕಾಬಿಟ್ಟು ಬೇಜಾನ್ ಖರ್ಚು ಮಾಡಿಬಿಟ್ಟಿದ್ದೀವಿ. ಸೊ ಅದನ್ನ ಒಂದು ನಾನು ನಿಮಗೆ ಹೇಳ್ತೀನಿ ನನ್ನ ಕಡೆಯಿಂದ ಟಿಪ್. ಅಂದರೆ ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗ್ಬಿಡಿ, ಎಷ್ಟು ಬೇಕಷ್ಟು ಖರ್ಚು ಮಾಡ್ಕೊಳ್ಳಿ. ಅವಾಗೆಲ್ಲ ಖರ್ಚು ಮಾಡ್ಬಿಟ್ಟು ಇವಾಗ ಕೈ ಕಟ್ಟಬೇಕಂದ್ರೆ ನಮಗೆ ಕಷ್ಟ ಆಗುತ್ತೆ. ಸೊ ಫಸ್ಟಿಂದಾನೇ ನಿಮಗೆ ಏನು ಬೇಕು ಬೇಡ ಅನ್ನೋದನ್ನ ಕ್ಲಿಯರಾಗೆ ಒಂದು ಇಟ್ಕೊಂಡು ಖರ್ಚು ಮಾಡ್ತಾ ಹೋದ್ರೆ ನಿಮಗೆ ಲೈಫಲ್ಲಿ ಮಜಾ ಮಾಡಬಾರ್ದು ಅಂತ ಹೇಳೋಣ. 1,000 ರೂಪಾಯಿ 1 ಲಕ್ಷ ಇದ್ದಂಗೆ, ಇವಾಗ 1 ಲಕ್ಷ 10 ಲಕ್ಷ ಇದ್ದಂಗೆ. ಕಡಿಮೆ 10,000 ಇದ್ದಂಗೆ, 10,000 ಇದ್ದಂಗೆ ಕಡಿಮೆ ಆಗ್ಬಿಟ್ಟೈತೆ. ಅದಕ್ಕೆ ಅಂದರೆ ನಾನು ಮಜಾ ಮಾಡಿಬಿಡಿ ಅಂತಲ್ಲ, ಟ್ರಿಪ್ಸ್ ಹೋಗಿ ತಿನ್ನಿ, ನಿಮ್ಗೆ ಏನು ಬೇಕು ಅದು ಮಾಡ್ಕೊಳ್ಳಿ. ಬಟ್ ಅನ್ನೆಸೆಸರಿ ಖರ್ಚುಗಳು ಕಮ್ಮಿ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಒಳ್ಳೇದು. ಇವಾಗ ನೋಡಿ, ನಾವು ಅಷ್ಟೆಲ್ಲ ಬಿಂದಾಸ್ ಆಗಿ ಎಲ್ಲ ಖರ್ಚು ಮಾಡಿರ್ಲಿಲ್ಲ ಅಂದಿದ್ರೆ ನಾವು ಇನ್ನೊಂದು ಸ್ಟೆಪ್ ಬೇಗ ಇರ್ತಾ ಇದ್ವಿ ಅಷ್ಟೇ. ಬಟ್ ಏನು ಮಾಡಕ್ಕಲ್ಲ, ರಿಗ್ರೆಟ್ಸ್ ಏನಿಲ್ಲ, ಅದು ಲೈಫಲ್ಲಿ ಪಾಠ ಅದೆಲ್ಲ. ಸೊ ಇವಾಗ ಗೊತ್ತಾಗಿದೆ ಅಲ್ವಾ, ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಲೈಫಲ್ಲಿ ಮುಂದೆ ಹೋಗ್ತಾ ಇರೋಣ. ಆ್ಯಂಡ್ ಒಳ್ಳೇದಾಗಲಿ. ಯಾರ್ಯಾರು ಫ್ಯೂಚರ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಆ್ಯಂಡ್ ಒಂದು ನಮ್ಮ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ನಮ್ಮ ಲೈಫಲ್ಲಿ ಹಿಂಗೆ ಇರಬೇಕು, ಈ ಥರ ಎಲ್ಲ ಚೆನ್ನಾಗೇ ಇರಬೇಕು. ಅದರಲ್ಲೂ ಲವ್ ಮ್ಯಾರೇಜ್ ಮಾಡ್ಕೊಂಡಿರೋರಿಗೆ ಎಸ್ಪೆಷಲಿ ನಿಮ್ಮ ಲೈಫ್ ಚೆನ್ನಾಗಿರಲಿ. ಅರೇಂಜ್ ಮಾಡ್ಕೊಂಡಿರೋರ್ಗು ಅಷ್ಟೇ, ಬಟ್ ಚೆನ್ನಾಗಿರಿ ಲೈಫಲ್ಲಿ. ಯಾಕಂದರೆ ಮದುವೆ ಆಗಿರ್ತೀರ, ಗಂಡ ಮಗು, ನಿಮ್ದೊಂದು ಸಂಸ್ಕಾರ ಅಂತ ಇದೆ. ನನ್ನ ಸಂಸಾರನ ಮಟನ್ ತಿಂದಿರೋದು ಅವನು ಜಾಸ್ತಿ, ನಾನಲ್ಲ. ಬಟ್ ಅದೇ ಹೇಳಿದೆ, ನಿಮ್ಮ ಸಂಸಾರನ ಸೇಫ್ ಮಾಡ್ಕೊಳ್ಳೋ ಕಡೆ ಸ್ವಲ್ಪ ಗಮನ ಹರಿಸಿ ಅಷ್ಟೇ. ಸೊ ಇದು ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಟಿಪ್ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅವಾಗ ನಮ್ಮ ಹಾವು ಏನಂತಾರೆ ಹಾವುಗಳನ್ನ ತಿಳಿಸ್ತೀವಿ. ಇದು ತಗೊಳೋದಕ್ಕೆ ಅಂದ್ರೆ ತಗೊಳ್ತಾ ಇರೋದಕ್ಕೆ ಫ್ಯೂಚರ್ ಅಲ್ಲಿ ಯಾರು ಏನೇನ್ ಮಾತಾಡ್ತಾರೆ, ಯಾರು ಏನೇನ್ ಅಂದ್ರು, ಅವೆಲ್ಲ ಸ್ಟ್ರಗಲ್ ಮಾತುಗಳು ಕೇಳಿದೀವಿ, ಕೇಳ್ತಾ ಇದೀವಿ. ಇನ್ನ ನೋಡೋಣ ಏನ್ ಮಾಡೋಣ. ಯಾಕಂದ್ರೆ ಮಾಡಾದ್ಮೇಲೆ ಹೇಳ್ಬೇಕಲ್ವಾ, ಇವಾಗ ಹೇಳ್ಬಿಟ್ರೆ ಚೆನ್ನಾಗಲ್ಲ. ಸಿಗೋಣ ಅಲ್ವಾ? ಎಸ್, ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ, ಸುನಿ ಮಾತಾಡಿರೋದು ಇಷ್ಟ ಆದರೆ ಬ್ಲೂ ಹಾರ್ಟು, ನಾನು ಮಾತಾಡಿರೋದು ಇಷ್ಟ ಆದರೆ ರೆಡ್ ಹಾರ್ಟು. ಯಾವ್ದು ಜಾಸ್ತಿ ಬರುತ್ತೆ ನೋಡೋಣ ಕಮೆಂಟ್ ಸೆಕ್ಷನ್ ಅಲ್ಲಿ. ಬಾಯ್ ಅಲ್ವಾ ಬ್ಲೂ? ಸೊ ಆ ಥರ ನೋಡೋಣ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರು ಸಪೋರ್ಟ್ ಜಾಸ್ತಿ ಅಂತ ನೋಡೋಣ. ಆ್ಯಂಡ್ ಅಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬರೋಣ. ಬೈ. ಲವ್ ಯು.